ಮಂಗಳೂರಿನ ಸಸಿಹಿತ್ಲು ಕಡಲ ಕಿನಾರೆಯಲ್ಲಿ ಅಪರೂಪದ ಕಡಲಾಮೆಗಳು ಕಾಣಿಸಿಕೊಂಡಿವೆ. ಅಳಿವಿನಂಚಿನಲ್ಲಿರುವ ಅತ್ಯಂತ ಅಪರೂಪದ ಕಡಲಾಮೆ ಆಲಿವ್ ರಿಡ್ಲೆಗಳು ಮಂಗಳೂರಿನ ಕಡಲ ಕಿನಾರೆಗೆ ಆಗಮಿಸಿ ಮೊಟ್ಟೆ ಇಟ್ಟಿವೆ. ಕಡಲ ತಡಿಗೆ ಬಂದು ಮೊಟ್ಟೆ ಇಟ್ಟಿರುವ ಕಡಲಾಮೆಯ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊಟ್ಟೆಗಳ ಸಂರಕ್ಷಣೆಗೆ ಸ್ಥಳೀಯ ಮೀನುಗಾರರು ವಿಶೇಷ ನಿಗಾ ವಹಿಸಿದ್ದಾರೆ. ಮಂಗಳೂರಿನ ಸುತ್ತಮುತ್ತ ಸುಮಾರು 12 ಕಡೆಗಳಲ್ಲಿ ಈ ಹಿಂದೆ ಆಮೆ ಮೊಟ್ಟೆಗಳು ಪತ್ತೆಯಾಗಿದ್ದವು. ಈ ಆಮೆಗಳ ವಿಶೇಷತೆ ಎಂದರೆ ತಾವು ಹುಟ್ಟಿರುವ ಜಾಗಕ್ಕೆ ಮರಳಿ ಬಂದು ಮೊಟ್ಟೆ ಇಡುತ್ತವೆ. ಅಳಿವಿನಂಚಿನಲ್ಲಿರುವ ಆಲಿವ್ ರಿಡ್ಲೆ ತಳಿಯ ಕಡಲಾಮೆಗೆ ಕಾನೂನಿನ ರಕ್ಷಣೆ ನೀಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನುಸೂಚಿ 1ರ ಅಡಿಯಲ್ಲಿ ಈ ಕಡಲಾಮೆಗಳನ್ನು ರಕ್ಷಿಸಲಾಗುತ್ತಿದೆ. ಮಂಗಳೂರಿನ 4 ಕಡೆ ಆಲಿವ್ ರಿಡ್ಲೆ ಮೊಟ್ಟೆಗಳು ಪತ್ತೆಯಾಗಿದೆ. ಸಸಿಹಿತ್ಲು, ಈಡ್ಯ, ಪಣಂಬೂರ್ ಮತ್ತು ಬೆಂಗ್ರೆಯ ಕಡಲ ಕಿನಾರೆಯಲ್ಲಿ ಮೊಟ್ಟೆ ಇರಿಸಿರುವುದು ಪತ್ತೆಯಾಗಿದೆ. ಒಂದೆಡೆ ಸುಮಾರು 100ರಿಂದ 120 ಮೊಟ್ಟೆ ಇರಿಸಿರುವ ಸಾಧ್ಯತೆ ಇದ್ದು, ಅರಣ್ಯ ಇಲಾಖೆ ಸ್ಥಳೀಯ ಮೀನುಗಾರರ ಸಹಕಾರದಿಂದ ಸಂರಕ್ಷಣೆ ಮಾಡಿದೆ. ಈ ಮೊಟ್ಟೆಗಳಿಂದ ಸುಮಾರು 50 ದಿನಗಳಲ್ಲಿ ಮರಿಗಳು ಹೊರಗೆ ಬರಲಿವೆ. ಆಲಿವ್ ರಿಡ್ಲೆ ಆಮೆಗಳು ನಾಚಿಕೆ ಸ್ವಭಾವದವು. ಜೊತೆಗೆ ಇವುಗಳ ಸಂಚಾರ ನಿಧಾನ. ಮಧ್ಯರಾತ್ರಿ, ಮುಂಜಾನೆ ತೀರಕ್ಕೆ ದೊಡ್ಡ ಅಲೆಗಳ ಮೇಲೆ ಜಾರಿ ಜತೆಯಾಗಿ ಬಂದು ಮೊಟ್ಟೆ ಇರಿಸಿ ಸಮುದ್ರಕ್ಕೆ ಮರಳುತ್ತವೆ. ಮೊಟ್ಟೆ ಇಟ್ಟ ಬಳಿಕ ಈ ಆಮೆಗಳು ಮತ್ತೆ ದಡಕ್ಕೆ ಬರೋದಿಲ್ಲ. ಮೊಟ್ಟೆಗಳು ತಾವಾಗಿಯೇ ಒಡೆದು ಮರಿಯಾಗುತ್ತವೆ. ಉಬ್ಬರದ ಅಲೆಗಳು ಬಡಿದರೆ ಮೊಟ್ಟೆಗಳು ಶಿಲೀಂಧ್ರದ ಸೋಂಕಿಗೆ ಒಳಗಾಗಿ ಹಾಳಾಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಅವುಗಳನ್ನು ಪ್ರತ್ಯೇಕಿಸಿ ಅದೇ ಜಾಗದ ಮರಳನ್ನು ತಂದು ಹೊಂಡ ಮಾಡಿ ಸಂರಕ್ಷಿಸಿ ಮರಳು ಮುಚ್ಚಲಾಗುತ್ತದೆ. ಅದರ ಮೇಲೆ ನಾಯಿಗಳು, ಮನುಷ್ಯರು ಹೋಗಿ ಹಾಳು ಮಾಡದಂತೆ ಬಲೆ ಹಾಕಿ ಸಂರಕ್ಷಣೆ ಮಾಡಲಾಗುತ್ತದೆ. ಈ ಮೊಟ್ಟೆಗಳಲ್ಲಿ ಬಹುತೇಕ ಮರಿಗಳು ಮರಿಯಾಗಿ ಸಮುದ್ರ ಸೇರುತ್ತವೆ.